ಕಡೆ ಏಷ್ಯಾ ಕಪ್ನ ಹಾಲಿ ಚಾಂಪಿಯನ್ಸ್ ಭಾರತ, ಇನ್ನೊಂದು ಕಡೆ ಟಿ20 ಸರಣಿಯಲ್ಲಿ ನ್ಯೂಜಿಲೆಂಡ್ನ ಕ್ಲೀನ್ ಸ್ವೀಪ್ ಮಾಡಿ ಭಾರತದ ವಿರುದ್ಧ ಏಕದಿನ ಸರಣಿಯನ್ನ ಗೆದ್ದಿರುವಂತ ಆಸ್ಟ್ರೇಲಿಯಾ ಇಬ್ಬರೂ ಕೂಡ ಸೂಪರ್ ಸಾಲಿಡ್ ಆಗಿ ಕಾಣ್ತಾ ಇದ್ದಾರೆ. ಕ್ಯಾನ್ಬರಾದಲ್ಲಿ ಟಿ20 ಸರಣಿಯ ಮೊದಲ ಪಂದ್ಯದಲ್ಲಿ ಇಂಡೋ ಆಸೀಸ್ ನಡುವೆ ಹೈ ವೋಲ್ಟೇಜ್ ಕಾಳಗಕ್ಕೆ ಮೈದಾನ ಸಿದ್ಧವಾಗಿದೆ. ಅದರಲ್ಲೂ ಮೊದಲ ಪಂದ್ಯ ಎರಡೂ ತಂಡಗಳಿಗೆ ಎಷ್ಟು ಇಂಪಾರ್ಟೆಂಟ್, ಯಾರು ಗೆಲ್ತಾರೆ, ಹೇಗಿದೆ ಸ್ಟಾಟ್ಸ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ, ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಟಿ20 ಮೊದಲ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ. ಉಭಯ ತಂಡಗಳಲ್ಲೂ ಕೂಡ ಪಂದ್ಯದ ಗತಿಯನ್ನೇ ಬದಲಿಸುವಂತ ಸೂಪರ್ ಸ್ಟಾರ್ ಆಟಗಾರರೇ ಇದ್ದಾರೆ. ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಬ್ಯಾಲೆನ್ಸ್ಡ್ ಆಗಿ ಇರೋದ್ರಿಂದ ನೆಕ್ ಟು ನೆಕ್ ಫೈಟ್ ಇರೋದಂತೂ ಪಕ್ಕ. ಸದ್ಯ ಈ ಹಿಂದಿನ ರೆಕಾರ್ಡ್ಗಳನ್ನ ನೋಡಿದ್ರೆ ಭಾರತವೇ ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇದೆ. ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ಇದುವರೆಗೆ ಒಟ್ಟಾರೆಯಾಗಿ 32 ಟಿ20 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದಾರೆ. ಇದರಲ್ಲಿ ಮೆನ್ ಇನ್ ಬ್ಲೂ ತಂಡ ಅಂದ್ರೆ ಭಾರತ ತಂಡ 20 ಪಂದ್ಯಗಳನ್ನ ಗೆದ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಆಸ್ಟ್ರೇಲಿಯಾ 11 ಪಂದ್ಯಗಳಲ್ಲಿ ಗೆಲುವನ್ನ ಕಂಡಿದೆ. ಒಂದು ಪಂದ್ಯ ರಿಸಲ್ಟ್ ಬಂದಿಲ್ಲ. ಸೊ ಅಲ್ಲಿಗೆ 70% ಪ್ಲಸ್ ಭಾರತವೇ ವಿನ್ ಆಗಿದೆ. ಬಟ್ ಕ್ಯಾನ್ಬೆರಾ ಪಿಚ್ ಭಾರತಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಆಗ್ಬೋದು. ಕ್ಯಾನ್ಬೆರಾದಲ್ಲಿ ಬೌನ್ಸಿ ಪಿಚ್ ಯಾರಿಗೆ ಪ್ಲಸ್? ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಟಿ20 ಪಂದ್ಯ ನಡೆಯಲಿರುವಂತ ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾದ ಮನುಕಾ ಓವಲ್ ಮೈದಾನ ಟಿ20 ಪಂದ್ಯಗಳಿಗೆ ಪ್ಲಸ್ ಎನ್ನುವಂತಿದೆ. ಅಂದ್ರೆ ಇಲ್ಲಿ ಬ್ಯಾಟಿಂಗ್ಗೆ ಹೆಚ್ಚು ಅನುಕೂಲ ಆಗಬಹುದು. ಬೌನ್ಸಿ ಪಿಚ್ ಆಗಿರೋದ್ರಿಂದ ಚೆಂಡು ಬ್ಯಾಟ್ಗೆ ಚೆನ್ನಾಗಿ ಬರುವಂತ ಸಾಧ್ಯತೆ ಇರುತ್ತೆ. ಇನ್ನು ಬೌಲರ್ಗಳು ಚೆಂಡನ್ನ ಕರೆಕ್ಟ್ ಪ್ಲೇಸ್ಗೆ ಹಾಕಿ ಬೌನ್ಸ್ ಮಾಡಿದ್ರೆ ಬ್ಯಾಟರ್ಗಳನ್ನ ಇವರು ಕೂಡ ಕಾಡಬಹುದು, ಅಂದ್ರೆ ಮೇಲುಗೈಯನ್ನ ಸಾಧಿಸಬಹುದು. ಇನ್ನು ಈ ಪಿಚ್ ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡುವಂತ ತಂಡ ಕನಿಷ್ಠ 180 ಅಥವಾ 190 ರನ್ಗಳನ್ನ ಗಳಿಸುವತ್ತ ಗಮನ ಹರಿಸಬೇಕಾಗುತ್ತೆ. ಯಾಕಂದ್ರೆ ಅದಕ್ಕಿಂತ ಕಡಿಮೆ ಸ್ಕೋರ್ ಇದ್ರೆ ಅದನ್ನ ಡಿಫೆನ್ಸ್ ಮಾಡಿಕೊಳ್ಳೋದು ತುಂಬಾ ಕಷ್ಟ ಆಗಬಹುದು. ಅದಲ್ಲದೆ ಬ್ಯಾಟರ್ ಫ್ರೆಂಡ್ಲಿ ಪಿಚ್ ಆಗಿರೋದ್ರಿಂದ ಹೆಚ್ಚಿನ ರನ್ಸ್ ಬಂದ್ರಷ್ಟೇ ಗೆಲ್ಲೋಕೆ ಸಾಧ್ಯವಾಗೋದು. ಇನ್ನು ಇಲ್ಲಿ ಅಂದ್ರೆ ಈ ಮೈದಾನದಲ್ಲಿ ದಾಖಲಾಗಿರುವಂತಹ ಅತ್ಯಧಿಕ ಟಿ20 ಸ್ಕೋರ್ ಅಂದ್ರೆ ಇಂಗ್ಲೆಂಡ್ ನದ್ದಾಗಿದೆ. 2022ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 7 ವಿಕೆಟ್ಗೆ 178 ರನ್ಗಳನ್ನ ಕಲೆ ಹಾಕಿತ್ತು. ಓವಲ್ ನಲ್ಲಿ ಕೇವಲ 5 ಟಿ20 ಪಂದ್ಯಗಳನ್ನ ಮಾತ್ರ ಆಡಿದ್ದು. ಮೊದಲು ಬ್ಯಾಟಿಂಗ್ ಮಾಡಿದಂತ ತಂಡ 2ರಲ್ಲಿ ಗೆದ್ರೆ, ಎರಡನೇ ಬ್ಯಾಟಿಂಗ್ ಮಾಡಿದಂತ ತಂಡ ಅಷ್ಟೇ ಸಂಖ್ಯೆ ಅಂದ್ರೆ 2 ಪಂದ್ಯಗಳನ್ನ ಗೆದ್ದುಕೊಂಡಿದೆ. ಇನ್ನೊಂದು ಪಂದ್ಯದ ರಿಸಲ್ಟ್ ಬಂದಿಲ್ಲ. ಅಭಿಷೇಕ್ ಮತ್ತು ಮಾರ್ಷ್ ನಡುವೆ ಬ್ಯಾಟಿಂಗ್ ಫೈಟ್. ಇನ್ನು ಈ ಪಂದ್ಯದಲ್ಲಿ ಭಾರತದ ಪರ ಅಭಿಷೇಕ್ ಶರ್ಮಾ ಮತ್ತು ಆಸೀಸ್ ಆಟಗಾರ ಮಿಚೆಲ್ ಮಾರ್ಷ್ ಮೇಲೆ ಹೆಚ್ಚಿನ ನಿರೀಕ್ಷೆಗಳಿವೆ. ಆಸ್ಟ್ರೇಲಿಯಾವನ್ನ ಲೀಡ್ ಮಾಡ್ತಾ ಇರುವಂತ ಅಂದ್ರೆ ಕ್ಯಾಪ್ಟನ್ ಮಿಚೆಲ್ ಮಾರ್ಷ್ 2024ರ ಟಿ20 ವಿಶ್ವಕಪ್ನ ಬಳಿಕ ಸಾಲಿಡ್ ಫಾರ್ಮ್ ನಲ್ಲಿದ್ದಾರೆ. 16 ಪಂದ್ಯಗಳಲ್ಲಿ 168.19ರ ಅದ್ಭುತ ಸ್ಟ್ರೈಕ್ ರೇಟ್ ನಲ್ಲಿ 439 ರನ್ಗಳನ್ನ ಕಲೆ ಹಾಕಿದ್ದಾರೆ. ಕನಿಷ್ಠ 15 ಪಂದ್ಯಗಳನ್ನ ಆಡಿದಂತ ಯಾವುದೇ ನಾಯಕನಿಗೆ ಇದು ಅತ್ಯಧಿಕವಾಗಿದೆ. ಮತ್ತೊಂದು ಕಡೆ ಭಾರತದ ಯಂಗ್ ಬ್ಯಾಟರ್ ಅಭಿಷೇಕ್ ಶರ್ಮಾ 849 ರನ್ಗಳೊಂದಿಗೆ ಪೂರ್ಣ ಸದಸ್ಯ ರಾಷ್ಟ್ರಗಳ ಬ್ಯಾಟ್ಸ್ಮನ್ಗಳಲ್ಲಿ 3ನೇ ಅತಿ ಹೆಚ್ಚು ಸ್ಕೋರರ್ ಆಗಿದ್ದಾರೆ. ಆದ್ರೆ ಅವರ ಸಿಕ್ಸರ್ಗಳಂತೂ ಅಲ್ಟಿಮೇಟ್ ಆಗಿವೆ. ಕಳೆದ ವಿಶ್ವಕಪ್ ಬಳಿಕ ವಿಶ್ವದ ಅತಿ ಹೆಚ್ಚು ಸಿಕ್ಸ್ ಅಂದ್ರೆ 60 ಸಿಕ್ಸರ್ಗಳನ್ನ ಅಭಿಷೇಕ್ ಶರ್ಮಾ ಬಾರಿಸಿದ್ದಾರೆ. ಇನ್ನು ಈ ಪಂದ್ಯಕ್ಕೆ ಭಾರತದ ಕೀ ಪ್ಲೇಯರ್ಸ್ ಬಗ್ಗೆ ಹೇಳೋದಾದ್ರೆ ಭಾರತದ ಪರ ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ ಮೇಲೆ ಹೆಚ್ಚಿನ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಶುಭ್ಮನ್ ಗಿಲ್ ಮತ್ತು ಸೂರ್ಯಕುಮಾರ್ ಯಾದವ್ ಇತ್ತೀಚೆಗೆ ಸೌಂಡ್ ಮಾಡದೇ ಇರೋದ್ರಿಂದ ಈ ಪಂದ್ಯದಲ್ಲಾದ್ರೂ ಕೂಡ ಕಂಬ್ಯಾಕ್ ಮಾಡ್ತಾರ ಅನ್ನೋದನ್ನ ನೋಡ್ಬೇಕು. ಇನ್ನು ಬೌಲಿಂಗ್ ಅಂತ ಬಂದ್ರೆ ಜಸ್ಪ್ರೀತ್ ಬುಮ್ರಾ ಹಾಗೆ ಕುಲ್ದೀಪ್ ಯಾದವ್ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ. ಯಾಕಂದ್ರೆ ಕುಲ್ದೀಪ್ ಯಾದವ್ ಏಷ್ಯಾ ಕಪ್ನಲ್ಲೂ ಕೂಡ ಅದ್ಭುತ ಪ್ರದರ್ಶನ ನೀಡಿ ಸಾಲಿಡ್ ಫಾರ್ಮ್ ನಲ್ಲಿದ್ದಾರೆ. ಹೀಗಾಗಿ ಇಂದಿನ ಪಂದ್ಯದಲ್ಲಿ ಯಾರು ಶೈನ್ ಆಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ನಮಸ್ಕಾರ.